ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಭಾರತಕ್ಕೆ ಬೆಲೆ ಏರಿಕೆಯ ಶಾಕ್ ಅನ್ನ ನೀಡ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ಬೆನ್ನಲ್ಲೇ ಈಗ ಡೀಸೆಲ್ ದರ ಹೆಚ್ಚಳವಾಗುವಂತ ಸೂಚನೆಗಳು ಸಿಗ್ತಾ ಇರುವಂತದ್ದು. ಕೈಗಾರಿಕಾ ಡೀಸೆಲ್ ಬೆಲೆ ಹೆಚ್ಚಿಸಿದೆ ಇಂಡಿಯನ್ ಆಯಿಲ್ ಸಂಸ್ಥೆ. ಭಾರತದಲ್ಲಿ ಕೈಗಾರಿಕಾ ಡೀಸೆಲ್ ದರ 25% ಏರಿಕೆಯಾಗ್ತಾ ಇದೆ. ಪ್ರೀಮಿಯಂ ಪೆಟ್ರೋಲ್ ದರ ಏರಿಕೆ ಆಗಿದ್ದಾಯ್ತು. ಈಗ ಡೀಸೆಲ್ ದರ ಹೆಚ್ಚಳದ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಇಂಡಿಯನ್ ಆಯಿಲ್ ಸಂಸ್ಥೆ ಕೈಗಾರಿಕಾ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದೆ. 25% ಏರಿಕೆಯನ್ನ ಮಾಡ್ತಾ ಇರುವಂತದ್ದು. ಲೀಟರ್ಗೆ 87.57 ರೂಪಾಯಿ ಇದ್ದಂತ ಡೀಸೆಲ್ ಬೆಲೆ ಈಗ 109.59 ರೂಪಾಯಿಗೆ ಏರಿಕೆ ಆಗಿರುವಂತದ್ದು. ಪ್ರೀಮಿಯಂ ಪೆಟ್ರೋಲ್ ದರ 2 ರಿಂದ 2.5 ರೂಪಾಯಿಗೆ ಏರಿಕೆ ಆಗಿತ್ತು. ಹೆಚ್ಚಳ ಆದಾಗ ಇದೀಗ ಕೈಗಾರಿಕಾ ಡೀಸೆಲ್ ದರವನ್ನು ಕೂಡ ಸಂಸ್ಥೆ ಹೆಚ್ಚಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ ಏನಿದೆ, ಈಗ ಬೆಲೆ ಏರಿಕೆಯ ಬಿಸಿ ಭಾರತಕ್ಕೆ ತಟ್ಟೋದಕ್ಕೆ ಆರಂಭ ಆಗಿದೆ. ಆಲ್ರೆಡಿ 25% ಬೆಲೆ ಏರಿಕೆ ಆಗಿರುವಂಥದ್ದು. 87 ಸಮಥಿಂಗ್ ಇದ್ದಿದ್ದಂಥದ್ದು ಈಗ 109 ರೂಪಾಯಿ ಆಗಿರುವಂಥದ್ದು. ಎಲ್ಲೋ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ಏನು ಏರಿಕೆ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದಂತಹ ಜನತೆಗೆ ಅದನ್ನ ಉತ್ತರವನ್ನ ಒಂದು ರೀತಿಯಾಗಿ ಪೆಟ್ರೋಲ್ ದರವನ್ನ ಡೀಸೆಲ್ ದರವನ್ನ ಹೆಚ್ಚಳ ಮಾಡಿ ಕೇಂದ್ರ ಶಾಕ್ ನೀಡಿದೆ ಅಂತ ಹೇಳ್ಬೋದು. ಭಾರತಕ್ಕೆ ದರ ಏರಿಕೆಯ ಶಾಕ್ ಜೊತೆಗೆ ಬೇಕಾದಂತಹ ಕೆಲವು ವಸ್ತುಗಳು ಸಿಗ್ತಾ ಇಲ್ಲ, ಅದೊಂದು ರೀತಿಯಾದ ಶಾಕ್. ಸಾಕಷ್ಟು ಹೋಟೆಲ್ ಉದ್ಯಮಿಗಳು ಬಾಗ್ಲ ಹಾಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ವಾಪಸ್. ಎಲ್ಲ ಒಂದು ರೀತಿಯಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಭಾರತಕ್ಕೂ ಅಲ್ಲಿ ನಡೀತಾ ಇರುವಂತಹ ಯುದ್ಧಕ್ಕೂ. ಆದರೆ ನಮ್ಮ ಜನತೆ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದ. ಇದೆಲ್ಲದಕ್ಕೂ ಒಂದು ರೀತಿಯಾಗಿ ಹಾರ್ಮೋಜ್ ಜಲಸಂಧಿಯಲ್ಲಿ ಇರಾನ್ ನಿರ್ಬಂಧವನ್ನ ಹೇರಿದೆಯಲ್ಲ, ಯಾವುದೇ ಹಡಗುಗಳು ಸಂಚಾರವನ್ನ ನಡೆಸೋದಿಲ್ಲ ಅಂತ, ಅಲ್ಲಿಂದ ಆರಂಭ ಆಗ್ತಾ ಇರುವಂತ ಸಮಸ್ಯೆ ಇದು. ಈಗ ಏಕಾಏಕಿಯಾಗಿ ಬೆಲೆ ಏರಿಕೆಯ ಬಿಸಿ ತಟ್ತಾ ಇರುವಂತದ್ದು ಭಾರತದ ಜನತೆಗೆ. ಕೈಗಾರಿಕಾ ಡೀಸೆಲ್ ದರ 25% ಏರಿಕೆಯಾಗಿದೆ. ಏಕಾಏಕಿಯಾಗಿ 109 ರೂಪಾಯಿ ಹೆಚ್ಚಳ ಆಗಿರುವಂತದ್ದು. ಇದೀಗ ಕೈಗಾರಿಕಾ ಡೀಸೆಲ್ ದರವನ್ನು ಕೂಡ ನಿನ್ನೆ ಪ್ರೀಮಿಯಂ ಪೆಟ್ರೋಲ್ ದರ ಹೆಚ್ಚಳ ಆಗಿತ್ತು. ಈಗ ಡೀಸೆಲ್ಗೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ.